ಲಾಸ್ಟ್ ಮಂಡೇ ನೋಡಿದ್ದೀವಲ್ಲ ಎಷ್ಟು ಟ್ರಾಫಿಕ್ ಇತ್ತಂತ, ಅದಕ್ಕೆ ಈ ಮಂಡೇ ಹಂಗೆ ಇರುತ್ತಂತ ಸ್ವಲ್ಪ ಮನೆ ಬೇಗನೆ ಬಿಟ್ಟೆ. ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಟ್ರಾಫಿಕ್ ಇರಲಿಲ್ಲ ಇವತ್ತು. ಲಾಸ್ಟ್ ಮಂಡೇ ಹೆವಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಮ್ಮ ಸುಂಗದಕಟ್ಟೆ ರೋಡಲ್ಲಿ. ನೋಡಿ ಟ್ರಾಫಿಕ್ ಇರಲಿಲ್ಲ. ಮುಂದೆ ಹೋಗಿ ನೋಡೋಣ ನೈಸ್ ರೋಡಲ್ಲಿ ಅಂತ ಹೋಗಿ ನೋಡಿದ್ರೆ ಅಲ್ಲೂ ಟ್ರಾಫಿಕ್ ಇರಲಿಲ್ಲ. ಸ್ವಲ್ಪ ಆರಾಮಾಗಿತ್ತು. ಆರಾಮಾಗಿ ಹೋಗಿ ಸರ್ ಕಾಲ್ ಮಾಡಿದೆ, ಸಾರ್ ಬಂದುಬಿಟ್ರು. ಸಾರನ್ನ ಪಿಕಪ್ ಮಾಡಿಕೊಂಡು ಅವ್ರ ಆಫೀಸ್ ಡ್ರಾಪ್ ಮಾಡಿಬಿಟ್ಟು ನಾನು ಬಂದೆ ಪಾರ್ಕಿಂಗ್ ಹತ್ರ ಬಂದರೆ ಇವತ್ತು ಮಂಡೇ ನಮ್ಮೆಲ್ಲ ಡ್ರೈವರ್ಸ್ ಎಲ್ಲ ರಜೆ ಹಾಕ್ಬಿಟ್ರು, ಯಾರೂ ಬಂದಿಲ್ಲ. ಪಾರ್ಕಿಂಗ್ ಫುಲ್ ಖಾಲಿ ಅನಿಸಿತ್ತು. ನಮಗೆ ಅವಾಗ ಸಿಗುತ್ತಪ್ಪ ಆ ಥರ ಅಂದ್ಕೊಂಡೆ, ನಮ್ಮ ಜೀವನ ಇಷ್ಟ ಬಿಡು ಅಂತ. ಹಂಗೆ ಊಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ಸಾಯಂಕಾಲ ಆಗಿದೆ. ಸರ್ ಕಾಲ್ ಮಾಡಿದ್ರು, ಬಾರಪ್ಪ ಮನೆಗೆ ಡ್ರಾಪ್ ಮಾಡಂತ. ಸಾರ್ ಡ್ರಾಪ್ ಮಾಡಿ ಇವತ್ತು ಡ್ಯೂಟಿ ಮಾಡ ಅಂತ ಊಬರ್ ಓಪನ್ ಮಾಡಿದೆ. ಊಬರ್ ಓಪನ್ ಮಾಡಿದ ತಕ್ಷಣ ಅವರು 554 ರೂಪಾಯಿ, 40 ಕಿಲೋಮೀಟ್ರು ಏರ್ಪೋರ್ಟು. ವರ್ಕೌಟ್ ಆಗಲ್ಲ ಅಂತ ಬಿಟ್ಬಿಟ್ಟೆ. ವರ್ಕೌಟ್ ಆಗಲ್ಲ ಇದು ನಮಗೆ. ಇನ್ನೊಂದು ಡ್ಯೂಟಿ ಅಂತ ನೋಡಿದೆ, ಬಟ್ ಅದನ್ನು ಮಾಡಲ್ಲ ಅಂತ ಬಿಟ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಕಾಯ್ಕೊಂಡು ಅಲ್ಲೇ ನೋಡಿದೆ, ಇನ್ನೊಂದು ಬಿತ್ತು ಡ್ಯೂಟಿ. ಅದು ಪಿಕಪ್ ಪಾಯಿಂಟ್ಗೆ ಹೋಗೋಣ ಅಂತ ಅಕ್ಸೆಪ್ಟ್ ಮಾಡಿ ಪಿಕಪ್ ಪಾಯಿಂಟ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ 1.6 ಕಿಲೋಮೀಟ್ರ್ ಇದೆ. ಅದು 1 ಕಿಲೋಮೀಟ್ರ್ ಹೋಗಿಬಿಟ್ಟಿದೆ. ಹತ್ರ ಹೋಗಿದ ತಕ್ಷಣ ಕ್ಯಾನ್ಸಲ್ ಮಾಡಿಬಿಟ್ರು ಕಸ್ಟಮರು. ದಯವಿಟ್ಟು ನಾವು 2 ಕಿಲೋಮೀಟ್ರ್ ಆಗಲಿ 1 ಕಿಲೋಮೀಟ್ರ್ ಆಗಲಿ ಬಂದಮೇಲೆ ಕ್ಯಾನ್ಸಲ್ ಮಾಡಿಬಿಡಿ. ನಮ್ಮದು CNG ಖಾಲಿ, ಇಲ್ಲಾಂದರೆ ಪೆಟ್ರೋಲ್ ಖಾಲಿ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ. ಇಲ್ಲಾಂದರೆ ಆಗಿಲ್ಲ ಅಂದರೆ ಮುಂದೆನೇ ಕಾಲ್ ಮಾಡಿ ಹೇಳ್ಬಿಡಿ, ಸರ್ ಇದು ರಾಂಗಾಗಿ ಬುಕ್ ಆಗಿದೆ ಅಂತ. ಅದೇ ಕ್ಯಾನ್ಸಲ್ ಮಾಡಿಬಿಡಂತ ಮೂಡ್ ಅಪ್ಸೆಟ್ ಆಗಿ ಮನೆ ಕಡೆ ಹೋಗ್ತಾಯಿದ್ದೀನಿ. ಮುಂದೆ ಹೋಗಿದ ತಕ್ಷಣ ಟಾಟಾ ಏಸಿಂದ ಟೀನಿ ಹುಲ್ಲು ಬಿದ್ದಿದ್ದೆವು. ನಮ್ಮ ಮನೆ ಬರ ಚೆನ್ನಾಗಿದೆ ಇವತ್ತು. ಕಾರ್ ಮೇಲೆ ಬಿದ್ದಿಲ್ಲ, ಬೈಕವ್ರ ಮೇಲೂ ಬಿದ್ದಿಲ್ಲ. ನೋಡಿ ಅಲ್ಲಿ ಹೆಂಗಿದೆ ಅಂತ. ಬೈಕವ್ರು ಬೈತಾಯಿದ್ರು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕಂತ. ಇವರು ಟಾಟಾ ಏಸವ್ರು ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕಲ್ಲ. ಮೇನ್ ರೋಡಲ್ಲಿ ಎಲ್ಲ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೋ, ನೋಡ್ಕೊಂಡು ಕಟ್ಕೊಂಡು ಹೋಗ್ಬೇಕಪ್ಪ. ಯಾರಾದರೂ ಆಗಲಿ. ಮುಂದೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.